ಸಾಮಾನ್ಯವಾಗಿ ಮಾತನಾಡೋದಿಲ್ಲ ರಾಜಕಾರಣಿಗಳ ಬಗ್ಗೆ, ಅಧಿಕಾರಿಗಳ ಬಗ್ಗೆ. ಅವ್ರನ್ನ ಕಟುವಾಗಿ ಖಂಡಿಸಿ ನಾನು ಮೆಚ್ಚುಗೆ ತಗೋಬೇಕಾ? ಇವತ್ತು ಪದಗಳಿಲ್ಲ, ಶಬ್ದಗಳು. ಶಬ್ದಗಳ ಅಬ್ಬರ, ಗಲಾಟೆ, ಭರಾಟೆ. ನಮಗೆ ಸಂಪತ್ತು ಅನ್ನೋದು, ಹಣ ಅನ್ನೋದು ಕನಿಷ್ಠ ಮಟ್ಟದ ಒಂದು ಈ ಸ್ವಾತಂತ್ರ್ಯವನ್ನು ಕೊಡುತ್ತೆ. ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾವ ರೀತಿ ನಮ್ಮ ಆಲೋಚನೆಯನ್ನ ಬೆಳೆಸೋದಕ್ಕಿಂತ ಕಿತ್ಕೊಳ್ತಾ ಇದೆ. ಆಲೋಚನೆ ಮಾಡಬೇಡ ನೀನು ಅಂತ ಹೇಳ್ತಾ ಇದೆ. ಮತ್ತು ಇವೆಲ್ಲ ಸೇರಿ ಏನು ಮಾಡ್ತಾ ಇದೆ, ಇರೋದಕ್ಕಿಂತ ಹೆಚ್ಚು ಸಿಟ್ಟನ್ನ ನಮ್ಮಲ್ಲಿ ತುಂಬ್ತಾ ಇದ್ದಾನೆ. ಯಥಾ ರಾಜ ತಥಾ ಪ್ರಜಾ. ರಾಜ ಸಾತ್ವಿಕ ಆಗಿದ್ದಾಗ ಪ್ರಜೆಗಳು ಸಾತ್ವಿಕರಾಗಿರ್ತಾರೆ. ಅದು ತಿರುವುಮುರುವಾಗಿದೆ. ಯಥಾ ಪ್ರಜಾ ತಥಾ ರಾಜ. ಇವತ್ತು ಕೂಡ 100ಕ್ಕೆ 85ರಿಂದ 90ರಷ್ಟು ಜನ ಕಷ್ಟಪಟ್ಟು ದುಡಿದು ಜೀವನ ಮಾಡ್ತಿದ್ದಾರೆ. ಆವೇಶದಿಂದ ಮಾತಾಡೋದನ್ನ, ಖಂಡಿಸಿ ಮಾತನಾಡೋದನ್ನ, ಸಿಟ್ಟಿನಿಂದ ಮಾತನಾಡೋದನ್ನ ಬಿಡಬೇಕು ಅನ್ನೋ ತೀರ್ಮಾನ ಮಾಡಿಬಿಟ್ಟಿದ್ದೀನಿ. ಸ್ನೇಹಿತರೆ, ಸಾಕಷ್ಟು ದಿನಗಳಿಂದ ನಾನು ಮೌನ ಆಗಿದ್ದೆ. ಕಾರಣ ಏನು ಅಂದರೆ, ಆಂತರ್ಯದಲ್ಲಿ ನನಗೆ ಬಹಳಷ್ಟು ಪ್ರಶ್ನೆಗಳಿದ್ದವು. ಸಾಮಾನ್ಯವಾಗಿ ಮಾತನಾಡೋದಿಲ್ಲ ರಾಜಕಾರಣಿಗಳ ಬಗ್ಗೆ, ಅಧಿಕಾರಿಗಳ ಬಗ್ಗೆ. ಅದರಲ್ಲೂ ಈ ರಾಜಕಾರಣಿಗಳು, ನಾನು ಯಾರ ಬಗ್ಗೆ ಮಾತನಾಡ್ತೀನೋ ಅವರೆಲ್ಲ ನನ್ನ ಜೊತೆ ಪ್ರೀತಿ ವಿಶ್ವಾಸದಲ್ಲಿ ನಡ್ಕೊಂಡಿದ್ದಾರೆ. ನಮ್ಮ ಜೊತೆ ಆ ಸಂಬಂಧಗಳಲ್ಲಿ ವರ್ತಿಸಿದ್ದಾರೆ ಬಹಳಷ್ಟು ವರ್ಷಗಳಿಂದ. ಅವ್ರನ್ನ ಕಟುವಾಗಿ ಖಂಡಿಸಿ ನಾನು ಮೆಚ್ಚುಗೆ ತಗೋಬೇಕಾ? ಮತ್ತು ಅದರಿಂದ ಪ್ರಯೋಜನ ಏನಾಗ್ತಿದೆ? ಇವತ್ತು ನೀವು ನೋಡ್ತಾ ಇದ್ದೀರಿ, ಇವತ್ತು ಪದಗಳಿಲ್ಲ, ಶಬ್ದಗಳು. ಶಬ್ದಗಳ ಅಬ್ಬರ, ಗಲಾಟೆ, ಭರಾಟೆ, ಜೊತೆಗೆ ದೃಶ್ಯಗಳ ಪ್ರವಾಹ. ಎಲ್ಲಿ ಹೋದ್ರು ಇಲ್ಲ ಕ್ರೈಮ್, ಇಲ್ಲ ಭ್ರಷ್ಟಾಚಾರ, ಇಲ್ಲ ಸೆಕ್ಸ್, ಇಲ್ಲ ತೆಳುವಾದ ಹುಸಿಯಾದ ಮಾಂತ್ರಿಕತೆ. ಎಷ್ಟು ಬರ್ತಾ ಇದೆ. ಎಸ್, ಇನ್ಫ್ಯಾಕ್ಟ್ ಐ ಲೈಕ್ ಇಟ್. ಯಾವುದನ್ನ ನಮ್ಮ ಈ ಫೋನ್ಗಳು, IT ಸೆಕ್ಟರ್ ಇವೆಲ್ಲ ಇಷ್ಟ ಆಗುತ್ತೆ. ಆದರೆ ಈ ಭರಾಟೆಯಲ್ಲಿ ನಾವು ಕಳೆದೋಗಿಲ್ವಾ? ಎಲ್ಲರೂ ಕಳೆದು ಹೋಗಿದ್ದೀವಿ. ಪ್ರಮಾಣದಲ್ಲಿ ಏರುಪೇರಿದೆ. ಯಾವ ಒಬ್ಬ ಸಂತ 100ಕ್ಕೆ 100ರಷ್ಟು ತಾಜಾತನ ಉಳಿಸ್ಕೊಂಡಿರ್ತಾನೆ, ಕಳೆದು ಹೋಗಿರೋದಿಲ್ಲ. ಅವನ ಊಟ ಬಟ್ಟೆ ಅನಿವಾರ್ಯ ಬಿಟ್ಟರೆ 100ಕ್ಕೆ 100ರಷ್ಟು ತನದನ್ನು ಉಳಿಸ್ಕೊಂಡು ಬೇರೆ ಬೇರೆ ಹುಡುಕಾಟದಲ್ಲಿರ್ತಾನೆ. ಆದರೆ ನಮ್ಮ ರಾಜಕಾರಣಿಗಳು, ಅವ್ರ ಸುತ್ತ ಇರೋರು, ಅಧಿಕಾರಿಗಳು, ಬಹಳಷ್ಟು ಬಿಸ್ನೆಸ್ ಮನ್ಗಳು ಸಂಪೂರ್ಣವಾಗಿ ಕಳೆದೋಗಿದ್ದಾರೆ. ಸ್ವಲ್ಪ ಅಲ್ಲ, ನಾವು ನೋಡ್ತಾ ಇದ್ದೀವಿ. ದೇವೇಗೌಡರು ಹೇಗಿದ್ರು, ಇವತ್ತು ಅವರ ದುರ್ಬಲ ಛಾಯೆ ಕಾಣಿಸ್ತಿದೆ. ಹುಡುಕ್ಬೇಕು. 70ನೇ ದಶಕದಿಂದ ಕಂಡು ಬಂದಿದ್ದ ದೇವೇಗೌಡರನ್ನ ಹುಡುಕಿದ್ರು ಕಾಣೋದಿಲ್ಲ. ಒಂದು ಆಕಾರ ಬಿಟ್ರೆ, ಅದು ತೆಳುವಾದ ಛಾಯೆ ಬಿಟ್ರೆ ಕಾಣಲ್ಲ. ಅದೇ ರೀತಿ ಸಿದ್ದರಾಮಯ್ಯ ಬಹಳ ವರ್ಷ ಇಲ್ಲ, ಕೇವಲ ಹೋದ ಸಾರಿ ಮುಖ್ಯಮಂತ್ರಿಯಾಗಿದ್ದಾಗ ಕಂಡ ಸಿದ್ದರಾಮಯ್ಯ ಎಲ್ಲಿದ್ದಾರೆ? ಸ್ಪಷ್ಟತೆ ಹೇಗಿತ್ತು? ನೇರ ನೇರ ನಡೆ ಹೇಗಿತ್ತು? ನುಡಿ ಹೇಗಿತ್ತು? ಇವತ್ತೇನಾಗಿದ್ದಾರೆ? ಅದೇ ಎಲ್ಲರ ಬಗ್ಗೆ ನೀವು ನೋಡಿದಾಗ್ಲೂ ಕಾಣ್ತಾ ಇದೆ. ಕುಮಾರಸ್ವಾಮಿ ನಂಬಿದ್ರಿಗೆ ಕಳೆದೋಗ್ಬಿಟ್ರು. ಈ ಹುಡುಗ ಯಾರೋ ಸಿದ್ದರಾಮಯ್ಯನವರ ಮಗ. ನಾನು ಅಪಾರವಾಗಿ ಇಷ್ಟಪಟ್ಟಿದ್ದ ಹುಡುಗ. ಕೇಳಿ ಆತನಿಗೂ ಗೊತ್ತು, ಅಪಾರವಾಗಿ ಇಷ್ಟಪಟ್ಟಿದ್ದೆ. ಈ ಹುಡುಗ ಏನು ಮಾಡಿದ್ರು, ನಾವು ಹೇಳಿ ಮಾಡಿದ್ರು ಕೂಡ, ಒತ್ತಡ ಹೇರಿದ್ರು ಕೂಡ ಸ್ವಲ್ಪ ಕೂಡ ವಿಚಲಿತ ಆಗಲ್ಲ, ಜರುಗೋದಿಲ್ಲ. ಇದನ್ನ ಬಿಟ್ಟು, ತನ್ನ ರಸ್ತೆಯನ್ನ ಬಿಟ್ಟು ಪಕ್ಕಕ್ಕೆ ಸ್ವಲ್ಪ ಕೂಡ ವಾಲೋದಿಲ್ಲ. ಅಷ್ಟು ನೇರವಾಗಿತ್ತ. ಇದರಲ್ಲಿ ಆಕರ್ಷಕ ವ್ಯಕ್ತಿತ್ವ ಇರಲಿಲ್ಲ. ಆದರೆ 100ಕ್ಕೆ 100 ಇಷ್ಟ ಆಗೋ ಸಾತ್ವಿಕ ವ್ಯಕ್ತಿತ್ವ ಕಾಣಿಸ್ತಿತ್ತು. ಬಹಳ ಜನ ಗೊತ್ತಿಲ್ಲ, ಸೂಕ್ಷ್ಮ ಮನಸ್ಸಿನ ಹುಡುಗ. ಕಳೆದ ಸಾರಿ ಇವರು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ ಆ ತಾಯಿ ಮಗ ಅವರೇ ಹೋಗ್ತಿದ್ರು ಅಂಗಡಿಗಳಿಗೆ. ದೊಡ್ಡ ಮಾಲ್ಗಳಿಗೆಲ್ಲ ಅಂಗಡಿಗಳಿಗೆ ಹೋಗ್ತಿದ್ರು. ಗೊತ್ತಿಲ್ಲದೆ ಇರೋ ಯಾರಿಗೂ ಸಹ ಅವರು ಮುಖ್ಯಮಂತ್ರಿ ಕುಟುಂಬದವರು ಅಂತ ಗೊತ್ತಿರಲಿಲ್ಲ. ಏನಾಗ್ಬಿಟ್ಟಿದ್ದಾನೀಗ? ನಾವೆಲ್ಲರೂ ಅಷ್ಟೇ ಇವತ್ತು ಹೇಗೆ ಕಳೆದೋಗಿದ್ದೀವಿ? ಒಂದ್ ಕಡೆ ನಾವಿದ್ದೀವಿ, ಎಸ್, ಅದು ಕೆಲವು ಅಗತ್ಯಗಳಿದೆ. ನಮ್ಮ ಬಟ್ಟೆ ಹಾಕ್ಬೇಕು, ಊಟ ಮಾಡಬೇಕು, ಇರೋಕ್ಕೊಂದು ಜಾಗ ಬೇಕು. ನಮಗೆ ಸಂಪತ್ತು ಅನ್ನೋದು, ಹಣ ಅನ್ನೋದು ಕನಿಷ್ಠ ಮಟ್ಟದ ಒಂದು ಈ ಸ್ವಾತಂತ್ರ್ಯವನ್ನು ಕೊಡುತ್ತೆ. ಆ ಸ್ವಾತಂತ್ರ್ಯ ಬಹಳ ಮುಖ್ಯ. ಸ್ವಾತಂತ್ರ್ಯ ಇಲ್ಲ ಅಂದ್ರೆ ಇನ್ನೊಂಥರ ಕಳೆದೋಗ್ತೀವಿ ನಾವು. ನನಗೇನೂ ಇಲ್ಲ, ನನ್ನ ಅಗತ್ಯಗಳು ಪೂರೈಕೆ ಆಗ್ತಿಲ್ಲ ಅನ್ನೋ ಕಾರಣಕ್ಕೆ ಕಳೆದೋಗ್ತೀವಿ. ಆದರೆ ಅಗತ್ಯಗಳ ಪೂರೈಕೆಯ ನಂತರ ಅದ್ರ ಹಿಂದೆನೆ, ವಸ್ತುಗಳ ಹಿಂದೆನೆ, ಹಣದ ಹಿಂದೆನೆ, ಸಂಪತ್ತಿನ ಹಿಂದೆ ಹೋದ್ರೆ ಏನಾಗಿರ್ತೀವಿ ನಾವು? ಬಟ್ಟೆಗಳು ಬೇಕು ನನಗೆ, ಒಂದ್ಸರಿ ಹಾಕೋದು ಒಂದೇ ಡ್ರೆಸ್ ಅಷ್ಟೇ. ನಾನು 100 ಡ್ರೆಸ್ ಇಟ್ಕೊಂಡ್ರು ಅಷ್ಟೇ, 5 ಡ್ರೆಸ್ ಇಟ್ಕೊಂಡ್ರು ಅಷ್ಟೇ. 100 ಡ್ರೆಸ್ ಇಟ್ಕೊಂಡ್ರು ಜನ ಎಷ್ಟಿದಾರು ಗೊತ್ತಾ? 2 ಸರಿಗೆ ಅವನು ಹಾಕೊಂಡಿರೋ ಡ್ರೆಸ್ನ ಮತ್ತೆ ಹಾಕಲ್ಲ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋರು ಎಷ್ಟಿದಾರು ಗೊತ್ತಾ? 50 ಜೊತೆ ಶೂಗಳನ್ನ ಇಟ್ಕೊಂಡಿರೋರು ಎಷ್ಟಿದಾರು ಗೊತ್ತಾ? ಏನಾಗಿದೆ ಇವ್ರಿಗೆ?
ಆಗತ್ತಾ ಅದು? ಒಂದು ಸಾರಿಗೆ ಊಟ ಎಷ್ಟು ಮಾಡೋಕ್ಕಾಗತ್ತೆ ನಾವು? ಬಿರಿಯಾನಿ ಇಷ್ಟ. ಒಂದು ಸಾರಿ ಒಂದೇ ಊಟ ಮಾಡೋಕ್ಕಾಗಲ್ವಾ? ಒಂದೇ ಬಿರಿಯಾನಿ. 100 ಬಿರಿಯಾನಿ ತಿನ್ನೋಕ್ಕಾಗತ್ತಾ? ಅದನ್ನೇ ಎಲ್ಲದಕ್ಕೂ ನಾವು ಅಪ್ಲೈ ಮಾಡಬೇಕಲ್ವಾ? ಅದು ಬಿಟ್ಟು ಅದ್ರ ಹಿಂದೆನೇ ಹೋದಾಗ ಕಳೆದೋಗ್ತೀವಿ. ಇವತ್ತು ತುಂಬಾ ಕಳೆದೋಗ್ತಿದ್ದೀವಿ. ಇವತ್ತು ಈ ಶಬ್ದಗಳ ಭರಾಟೆನಲ್ಲಿ, ದೃಶ್ಯಗಳ ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗ್ತಾ ಇದ್ದೀವಿ. ಏನು ಥಿಂಕ್ ಮಾಡಬೇಕು ಅನ್ನೋದು ಕೂಡ ಮನಸ್ಸಿಗೆ ಗೊತ್ತಾಗ್ತಾ ಇಲ್ಲ. ನಾವು ಕಲ್ಪಿಸಿಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲದೇ ಇರೋ ರೀತಿಯಲ್ಲಿ ನಮ್ಮ ಮೇಲೆ ಬರ್ತಾ ಇದೆ ಪ್ರಹಾರಗಳು. ದೃಶ್ಯ ಮತ್ತು ಶಬ್ದ. ಪದಗಳು ಹೊರಟೋಗಿದೆ. ಪದಗಳಿಲ್ಲ ಇಲ್ಲಿ. ನಮ್ಮತನ ನಾವು ಉಳಿಸ್ಕೊಳ್ಳೋದಕ್ಕೆ, ಕಳೆದೋಗಿರೋದು ನಾವು ಪತ್ತೆ ಮಾಡ್ಕೊಳ್ಳೋದಕ್ಕೆ, ಪತ್ತೆ ಮಾಡ್ಕೊಂಡು ಒಂದು ಲಂಗರಿನ ಇದರಲ್ಲಿ ಇರೋದಕ್ಕೆ ಏನು ಮಾಡಬೇಕು? ಹೇಗೆ ನಮ್ಮ ರಸ್ತೆಯನ್ನು ಹುಡುಕೋಬೇಕು? ಎಲ್ಲಿ ನನ್ನ ಮನೆ ಇದೆ? ನನ್ನ ಬೀದಿ ಎಲ್ಲಿದೆ? ಅದನ್ನ ಹುಡುಕೋಬೇಕು. ಆ ಹುಡುಕದೆ ಹೋದರೆ ಬಹಳಷ್ಟು ಹೇಳಕ್ಕೆ ಆಗದೇ ಇರುವಂತಹ ಒಂದು ಇದಕ್ಕೆ ನಾವು ಖಿನ್ನತೆಗೆ ಸಿಲುಕಿ ಬಿಡ್ತೀವಿ. ಇವತ್ತು ನೀವು ನೋಡ್ತಾ ಇದ್ದೀರಿ, ಮಕ್ಕಳು 10 ವರ್ಷ 11 ವರ್ಷ ಮಕ್ಕಳು ಖಿನ್ನತೆಗೆ ಹೋಗ್ತಿದ್ದಾರೆ. ಏನು ಕಾರಣ? ಹಿಂದೆ ಇವತ್ತು ಆ ಮಕ್ಳು ಯಾಕೆ ಹೋಗ್ತಿದ್ದಾರೆ? ಅವ್ರು ಯಾವುದ್ರ ಬಗ್ಗೆನೂ ಆಸಕ್ತಿನೇ ಕಾಣಿಸ್ತಿಲ್ಲ. ತಾಯಿ ತಂದೆಯ ಕಾಟಕ್ಕೋಸ್ಕರ ಓದ್ತಾರೆ ಬರೀತಾರೆ ಬಿಟ್ರೆ ಆಸಕ್ತಿನೇ ಇಲ್ಲ. 6-7ನೇ ವಯಸ್ಸಿಗೆ ಜಗತ್ತಿನ ಎಲ್ಲಾ ವಿಷಯಗಳು ಅವರು ಇಲ್ಲ ಗಮನಿಸಿರ್ತಾರೆ, ಇಲ್ಲ ಕಿವಿ ಬಿದ್ದಿರುತ್ತೆ. 6-7 ವರ್ಷಕ್ಕೆ ಅವ್ರು 20 ವರ್ಷ ಆಗೋದಕ್ಕೆ ಏನಾಗ್ತಾ ಇದ್ದಾರೆ? ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾವ ರೀತಿ ನಮ್ಮ ಆಲೋಚನೆಯನ್ನ ಬೆಳೆಸೋದಕ್ಕಿಂತ ಕಿತ್ಕೊಳ್ತಾ ಇದೆ. ಆಲೋಚನೆ ಮಾಡಬೇಡ ನೀನು ಅಂತ ಹೇಳ್ತಾ ಇದೆ. ಯು ವಾಂಟ್ ಟು ರೈಟ್ ಎ ಸ್ಟೋರಿ, ನಾನು ಹೇಳು ಬರ್ಕೊಡ್ತೀನಿ ತಿದ್ದು ಅದನ್ನ ಅಂತ ಹೇಳುತ್ತೆ. ಯು ವಾಂಟ್ ಟು ನೋ ಅಬೌಟ್ ಯರ್ ಬುಕ್, ಐ ವಿಲ್ ಟೆಲ್ ಯು, ಐ ವಿಲ್ ಇನ್ಫಾರ್ಮ್ ಯು ಅನ್ನುತ್ತೆ. ನಿನ್ನ ಹೆಲ್ತ್ ಬಗ್ಗೆ ನಾನು ಆ್ಯಪ್ ಕ್ರಿಯೇಟ್ ಮಾಡಿಕೊಡ್ತೀನಿ. ಬೆಳಿಗ್ಗೆ ನನಗೆ ಹೇಳ್ತಾರೆ, ನಾನು ಬಂದು ಆ ಆ್ಯಪ್ ಹಾಕಿಸ್ಕೊಂಬಿಡಿ. ಬೆಳಿಗ್ಗೆ ನೀವು ಎಷ್ಟು ಓಡಾಡಿದ್ದೀರಿ, ಎಷ್ಟು ಓಡಾಡಬೇಕು, ಊಟ ಎಷ್ಟು ಮಾಡಬೇಕು. ನಾನು ಹೇಳ್ದು, ಯಾರು ಈ ರೀತಿ ಬದುಕಿದ್ರಪ್ಪ? ನಮ್ಮ ಅಪ್ಪ ತಾತ ಮುತ್ತಾತ ಯಾರಾದರೂ ಬದುಕಿದ್ರ? ನಾವು ಎಷ್ಟು ಸಾಕಷ್ಟು ವಯಸ್ಸಾಗಿದೆ ಆ ರೀತಿ ಬದುಕಿದೀವ ಅಂತ ಹೇಳ್ತೀನಿ. ಮತ್ತು ಇವೆಲ್ಲ ಸೇರಿ ಏನು ಮಾಡ್ತಾ ಇದೆ? ಇರೋದಕ್ಕಿಂತ ಹೆಚ್ಚು ಸಿಟ್ಟನ್ನ ನಮ್ಮಲ್ಲಿ ತುಂಬ್ತಾ ಇದ್ದಾನೆ. ರಾಜಕಾರಣಿಗಳ ಬಗ್ಗೆ ನಾವು ನೋಡ್ತೀವಲ್ಲ, ದೇವೇಗೌಡರು ಇರಬಹುದು, ನರೇಂದ್ರ ಮೋದಿ ಅವರು ಇರಬಹುದು, ಸಿದ್ದರಾಮಯ್ಯ ಇರಬಹುದು, ಟ್ರಂಪ್ದಂತೂ ಕೇಳಲೇಬೇಡಿ. ಎಂಥ ಲೇವಡಿ ಮತ್ತು ಇಂಥ ಪದಗಳ ಬಳಕೆ ಅವ್ರ ವಿರುದ್ಧ ಬಳಕೆ ಆಗ್ತಿದೆ. ಯಾರು ಇವರು? ಇದೆಲ್ಲ ನಮ್ಮವ್ರೇ ಅಲ್ವಾ? ಅವ್ರು ಭ್ರಷ್ಟರು, ಅದರಲ್ಲೇನೋ ಅನುಮಾನನೇ ಇಲ್ಲ. ಇವತ್ತು ಪ್ರಾಮಾಣಿಕ ರಾಜಕಾರಣಿ ಸಿಗಲ್ಲ. ಆದರೆ ಅದಕ್ಕೆ ನಾವು ಕಾರಣ ಇದೀವಲ್ವಾ? ನಾವು ನಮ್ಮನ್ನ ಹೊರತುಪಡಿಸ್ಕೊಂಡು ನಾವು ಮಾತನಾಡಬಾರ್ದು. ಸಮೂಹ ಕಾರಣ ಇದೆ ಅಲ್ವಾ? ಆ ಸಮೂಹ ಬಯಸಿದವರೇ ಹೀಗಿರ್ತಿದ್ರ ಅವರು? ಹಿಂದೆ ಒಂದು ಹೇಳಿಕೆ ಇತ್ತು, ಬಹುಶಃ ಇವತ್ತು ನೀವು ಎಷ್ಟು ಜನ ಕೇಳಿದಿರೋ. ನಾವು ಚಿಕ್ಕವರಾಗಿದ್ದಾಗ ಬಹಳ ದೊಡ್ಡ ಹೇಳಿಕೆ ಅದು. ಯಥಾ ರಾಜ ತಥಾ ಪ್ರಜಾ. ರಾಜ ಸಾತ್ವಿಕ ಆಗಿದ್ದಾಗ ಪ್ರಜೆಗಳು ಸಾತ್ವಿಕರಾಗಿರ್ತಾರೆ. ರಾಜ ಯುದ್ಧೋತ್ಸಾಹಿಯಾಗಿದ್ದಾಗ ಯುದ್ಧಗಳನ್ನ ಪ್ರಜೆಗಳು ಬಯಸ್ತಾರೆ. ಹೀಗೆಲ್ಲ ಇತ್ತು. ಇವತ್ತು ರಿವರ್ಸ್ ಆಗಿದೆ. ಅದು ತಿರುವು ಮುರುವಾಗಿದೆ. ಯಥಾ ಪ್ರಜಾ ತಥಾ ರಾಜ. ಇಲ್ಲದೆ ಹೋದ್ರೆ ಯಾಕೆ ಪ್ರಾಮಾಣಿಕವಾಗಿರ್ಬೇಕು ಅಂತಾನೆ ಬಂದವರೆಲ್ಲ ಆ ಪ್ರಾಮಾಣಿಕತೆಯಿಂದ ಹೊರಗೆ ಬರ್ತಾರಲ್ಲ ಯಾಕೆ? ಅವ್ರು ಹೇಳ್ತಾರಲ್ಲ, ವ್ಯವಸ್ಥೆ ಆಗಿದೆ, ಸಿಸ್ಟಮ್. ಯಾಕೆ ಆ ಪದ ಬಳಸ್ತಾ ಇದ್ದಾರೆ? ಮತ್ತು ಅವರು ಆ ಪದವನ್ನ ಅವ್ರನ್ನ ಸಮರ್ಥಿಸ್ಕೊಳ್ಳೋಕ್ಕೆ ಮಾತ್ರ ಬಳಸ್ತಾ ಇದ್ದಾರಾ? ಸತ್ಯನ? ಇಷ್ಟರ ನಡುವೆ ಇನ್ನೊಂದು ವಿಷಯ ನಿಮ್ಗೆ ಹೇಳ್ತೀನಿ. ಇವತ್ತು ಕೂಡ 100ಕ್ಕೆ 85ರಿಂದ 90ರಷ್ಟು ಜನ ಕಷ್ಟಪಟ್ಟು ದುಡಿದು ಜೀವನ ಮಾಡ್ತಿದ್ದಾರೆ. ಅವ್ರಿಗೆ ಅವರು ಇಷ್ಟಪಟ್ಟರೂ ಸಹ, ಬಯಸಿದರೂ ಸಹ ಭ್ರಷ್ಟರಾಗಕ್ಕಾಗಲ್ಲ. ಆದರೆ ಅವರೂ ಕೂಡ ಎಲೆಕ್ಷನ್ ಟೈಮ್ನಲ್ಲಿ, ಚುನಾವಣಾ ಸಮಯದಲ್ಲಿ ಇಂಜಿನಿಯರ್ಗಳು, ಡಾಕ್ಟರ್ಗಳು ಹಣ ತಗೋತಾರೆ. ಅವ್ರ ಮನೇಲಿ 5 ಜನ ಇದೆ, ಕೆಲಸದವ್ರು 5 ಜನ ಇದ್ದಾರೆ ಅಂತ ಹೇಳಿ ಆಧಾರ್ ಕಾರ್ಡ್ ತೋರಿಸಿ ತಗೊಳ್ತಾರೆ. ವಾಟ್ ಈಸ್ ದಿಸ್? ಏನಾಗಿದೆ? ಮೊದಲು ನಾವು ಬದಲಾಗಬೇಕು. ನಾವೆಲ್ಲ ಸಮೂಹವಾಗಿ, ಒಟ್ಟಾಗಿ, ಗುಂಪಾಗಿ, ಸಾಮೂಹಿಕವಾಗಿ ಸ್ವಲ್ಪ 100ಕ್ಕೆ 100ರಷ್ಟು ಬದಲಾಗ್ತಾರೆ ಅನ್ನುವಂತಹ ಒಂದು ಭ್ರಮೆ ನನಗಿಲ್ಲ. ಸ್ವಲ್ಪ ನಾವು ಬದಲಾದರೆ ಬೇರೆ ಬದಲಾಗತ್ತೆ. ನಮ್ಮಲ್ಲಿ ಪ್ರಾಮಾಣಿಕರಿದಾರಲ್ಲ, ಅವ್ರನ್ನ ಮುಂಚೂಣಿಗೆ ತರಕ್ಕಾಗತ್ತಾ? ಅದು ರಾಜಕೀಯೇತರ ವಿಷಯಗಳಲ್ಲಿ ಯಂಗ್ಸ್ಟರ್ಸ್, ಯುವಕರು ತುಂಬ ಮಾಡ್ತಿದ್ದಾರೆ. ಯುವತಿಯರು ನೋಡ್ತಾ ಇದ್ದೀನಿ ನಾನು. ಸ್ಲಮ್ಗಳು ಹೋಗ್ತಾರೆ, ಬಡ ಜನಗಳಿಗೆ ವಿದ್ಯಾಭ್ಯಾಸ ಕಲಿಸ್ತಾ ಇದ್ದಾರೆ. ಆಮೇಲೆ ಅವರ ಸ್ವಾವಲಂಬಿ ಜೀವನ, ಅವರ ಬದುಕಿನಲ್ಲಿ ಅವರೇ ಒಂದು ಇದನ್ನ ಸಾಮರ್ಥ್ಯವನ್ನ ಗಳಿಸ್ಕೊಂಡು ಹೇಗೆ ಬದುಕಬೇಕು ಅಂತ ಹೇಳ್ಕೊಡ್ತಿದ್ದಾರೆ. ಇದ್ರ ಬಗ್ಗೆ ಎಲ್ಲ ನಾವು ಮಾತಾಡೋಣ. ಆದರೆ ನಾನು ಒಂದು ತೀರ್ಮಾನ ಮಾಡಿದ್ದೀನಿ. ಯಾಕೆ ನಿಮ್ಮ ಮುಂದೆ ಹೇಳ್ತಿದ್ದೀನಿ ಅಂದರೆ, ಆ ತಪ್ಪು ನಾನು ಎಸ್ಕೋದು ಬೇಡ. ತಪ್ಪು ಎಸಗಿದಾಗ ನನ್ನನ್ನು ಖಂಡಿಸಿ ಸರಿ ದಾರಿಗೆ ತರಬೇಕು. ಆವೇಶದಿಂದ ಮಾತಾಡೋದನ್ನ,
ಖಂಡಿಸಿ ಮಾತನಾಡೋದನ್ನ, ಸಿಟ್ಟಿನಿಂದ ಮಾತನಾಡೋದನ್ನ ಬಿಡಬೇಕು ಅನ್ನೋ ತೀರ್ಮಾನ ಮಾಡಿಬಿಟ್ಟಿದ್ದೀನಿ. ಅದರಿಂದ ಏನೂ ಪ್ರಯೋಜನ ಆಗಲ್ಲ. ಮತ್ತು ಬರೀ ಇವರ ಬಗ್ಗೆ ಮಾತನಾಡೋದಕ್ಕಿಂತ ನಾವು ಸೇರಿ. ನಾನು ಜನಪ್ರಿಯತೆಗೆ ಹಾತೊರೆದವನೇ ಅಲ್ಲ. ಆ ಧರ್ಮಸ್ಥಳದ ಬಗ್ಗೆ ಮಾಡಿದಾಗ ಆ ಜನಸಂಖ್ಯೆ ನೋಡ್ತಾ ಇರೋದು ನೋಡಿ ಶಾಕ್ ಆಗ್ಬಿಟ್ಟೆ ನಾನು. ದಿಗ್ಭ್ರಮೆ ಆಗ್ಬಿಡ್ತು. ನಾನು ಹತ್ರ ಇರೋದು ಗೊತ್ತು. ಈ ಜನಪ್ರಿಯತೆ ಬೇಕಾ? ಈ ಮೆಚ್ಚುಗೆ, ಈ ಚಪ್ಪಾಳೆ ಯಾರನ್ನ ಖಂಡಿಸಿ ನಾನು ತಗೋಬೇಕಾ ಅನ್ನೋಷ್ಟು ನನ್ನ ಒಳಗೆ ಬೇಸರ ಆಗ್ಬಿಡ್ತು. ಅದಾದ್ಮೇಲೆ ನೀವು ನೋಡಿದ್ಬೇಕು ಹೆಚ್ಚು ಇಷ್ಟಾಗಿ ಏನಾಯ್ತಲ್ಲಿ? ಏನೋ ಆಗಿಲ್ಲ ಇವತ್ತು ಆ ಹೆಣ್ಣು ಮಗಳ ಹಂತಕರು ಸಿಕ್ಕಿಲ್ಲ. ಸಿಗ್ತಾರೆ ಅನ್ನೋ ಇದು ಯಾರಿಗೂ ಇಲ್ಲ ಇವತ್ತು. ಆದರೆ ಬಂದು ಸಿಗ್ತಾರೆ ಅಂದ್ಕೊಂಡೆ ಇನ್ನೂ 50 ವರ್ಷ ತಳ್ಬೋದು. ಅದರಿಂದ ಏನೂ ಪ್ರಯೋಜನ ಆಗಲ್ಲ. ಆದರೆ ನಾನು ಭಾಳ ಸಿಟ್ಟಿನಲ್ಲಿ ಮಾತಾಡಿದ್ದೆ. ನನ್ನ ಸಿಟ್ಟನ್ನು ವ್ಯಕ್ತಪಡಿಸಿದ್ದೆ. ನಾನು ಮಾತನಾಡಿದ್ರ ಬಗ್ಗೆ ನನಗೆ ಬೇಸರ ಇಲ್ಲ. ನನಗೆ ಬೇಸರ ಇರೋದು ಅಷ್ಟು ಯಾಕೆ ನಾನು ಸಿಟ್ಟು ಮಾಡಿಕೊಂಡೆ? ಅಷ್ಟೇ ಸಿಟ್ಟು ಮಾಡ್ಕೊಳ್ಳೋ ಅವಶ್ಯಕತೆ ಇತ್ತ ನಾನು ಅನ್ನೋ ಪ್ರಶ್ನೆ ನನ್ನಲ್ಲಿ ಉದ್ಭವ ಆಗ್ಬಿಟ್ಟಿದೆ. ಇನ್ಮೇಲೆ ಆದಷ್ಟು ನಿಮ್ಮ ಜೊತೆ ನೀವು ಎಲ್ಲ ಸೇರಿ ಉತ್ತಮವಾಗಿ ರಾಜಕೀಯೇತರ ಇರಬಹುದು, ರಾಜಕೀಯದ ಸಂಗತಿಗಳನ್ನೂ ಮಾತಾಡೋಣ. ಆದರೆ ರಾಜಕೀಯವೇ ಎಲ್ಲ ಅನ್ನೋ ಇದಕ್ಕೆ ನಾವು ಹೋಗೋದು ಬೇಡ. ಇವತ್ತು ಹೇಗಾಗಿದೆ ನೋಡಿ ರಾಜಕೀಯ. 100% ಭ್ರಷ್ಟಾಚಾರ ಅಂತ ಹೇಳಿ ಬಂದರು. ಆಮೇಲೆ ಅವರು ನಮ್ಮ ಕಟ್ಟ ಕಡೆಯ ಇದ್ದದ್ದು ಯಾರೋ ಸಿದ್ದರಾಮಯ್ಯನವರು, ನಮ್ಮ ಭರವಸೆ ಇಟ್ಕೊಂಡಿದ್ದ ಕಟ್ಟ ಕಡೆಯ ನಾಯಕ. ಹಿ ವಾಸ್ ಅವರ್ ಲಾಸ್ಟ್ ಹೋಪ್. ಇದನ್ನು ಹೇಳ್ಬೇಕಾದ್ರೆ ನಾನು ಸಿಟ್ಟು ಇದರಿಂದ ಹೇಳಲ್ಲ, ಏನೋ ಸಂಕ ಜಿಗುಪ್ಸೆ. ಎಷ್ಟು ಇಷ್ಟಪಟ್ಟಿದ್ದೆ ಅಬ್ಬಬ್ಬಾ. ನಾನಲ್ಲ, ನಾವು ಗುಂಪುಗಳು ಕೂತ್ಕೊಂಡಾಗ ವಕೀಲರಿರ್ಬೋದು, ಡಾಕ್ಟರ್ಗಳಿರಬಹುದು, ಸಾಮಾನ್ಯ ರೈತರುಗಳು, ಅದೇನೋ ಅವರ ಜನಾಂಗದವರಲ್ಲ, ಒಕ್ಕಲಿಗ ಜನಾಂಗದವರು, ಇತರ ಜನಾಂಗದವರು ಕೂತಾಗೆಲ್ಲ ಮಾತಾಡಿದ್ದೀವಿ. ಇವರು ಕಟ್ಟ ಕಡೆಯ ಭರವಸೆ ನಮಗೆ. ಸ್ವಲ್ಪ ಆದರೂ ಎಲ್ಲರೂ ಮುಖದಲ್ಲಿ ನಗು ತರ್ತಾರೆ, ನೆಮ್ಮದಿ ತರ್ತಾರೆ. ಇಲ್ಲ, ಕಳೆದೋಗ್ಬಿಟ್ರು ಅವರು. ಹೇಳ್ತಾರೆ ಇವತ್ತು ದುರ್ಬಲ ಛಾಯೆ ಅಷ್ಟೇ ನಮಗೆ ಕಂಡಿದ್ದ. ಸಿದ್ದರಾಮಯ್ಯ ಇದಿರಲ್ಲ, ಇವತ್ತು ಕಾಣಿಸ್ತಾ ಇಲ್ಲ, ಹುಡುಕಿದ್ರೂ ಗೋಚರ ಆಗ್ತಾ ಇಲ್ಲ. ಇದು ಏನು ಕಾರಣ? ಇದನ್ನೆಲ್ಲ ನಾವು ಮಾಡ್ತಾ ಹೋಗೋಣ. ಮತ್ತು ಇವ್ರು ಬಿಟ್ಟು ನಾವು ಏನು ಮಾಡೋಕ್ಕೆ ಸಾಧ್ಯ? ಕಡೆಗೂ ನಾನು ನಿಮಗೆಲ್ಲ ಹೇಳೋದು, ನೀವು ಮಾಡಿ ಅಂತ ಹೇಳೋದು. ನನಗೆ ಹೇಳ್ತಾರೆ ಈ ಕಾರ್ಪೊರೇಟ್ ಸೆಕ್ಟರ್ ಅಲ್ಲಿ ಕೆಲವು ಜನ ನನ್ನ ಆತ್ಮೀಯರಿದ್ದಾರೆ. ಅವ್ರು ಹೇಳ್ತಾರೆ, ನೀವೊಂದು ಪಕ್ಷವನ್ನು ಶುರು ಮಾಡಿ, ನಾವು ಟ್ರೈನಿಂಗ್ ಕೊಡ್ತೀವಿ, ತರಬೇತಿ ಕೊಡ್ತೀವಿ ಅಂತ. ನಾನು ಹೇಳಿದೆ, ನಾವು ಮಾಡಿ ನೀವೆಲ್ಲ ಬೆಂಬಲ ನೀಡೋದ್ರಿಂದ 15-20 ಜನ ಗೆಲ್ಲಬಹುದು. ಆ 15-20 ಜನ 3 ತಿಂಗಳು ಕಳೆಯುವಷ್ಟರಲ್ಲಿ ಅಡ್ರೆಸ್ ಇಲ್ಲಿ ಹೋಗ್ಬಿಡ್ತಾರೆ, ಕಳೆದೋಗ್ತಾರೆ, ನಮ್ಮ ಕೈಗೂ ಸಿಗಲ್ಲ. ಆ ರೀತಿ ನಾವು ಮಾಡೋದಾದರೆ ನಾವು ಬಹುಮತ ಬರಬೇಕು. ಬಟ್ ಅದು ಸಾಮಾನ್ಯವಾದ ಇದಲ್ಲ, ಶ್ರಮ ಅಲ್ಲ. ಅದಕ್ಕೆ ಮೊದಲು ನಮಗೆ 225 ಹುಡುಗರು ಸಿಗಬೇಕು, ಯುವಕರು ಯುವತಿಯರು ಸಿಗಬೇಕು. ನಾನು ಈ ವಯಸ್ಸಾದವರು ಬೇಡ ಅಂತ. ಆದಷ್ಟು ಯುವತಿಯರು ಸಿಕ್ಬಿಟ್ಟು ಅವರ ಪ್ರಾಮಾಣಿಕತನವನ್ನು ಅವರಿಗೆ ದೀಕ್ಷೆ ಕೊಟ್ಟು ಅವ್ರ ಮೂಲಕ ಪ್ರಯತ್ನ ಪಡಬೇಕು. ಇದಲ್ಲ ಇದು ಏನು ಕೂತ್ಕೊಂಡು ಹರಟೆ ಹೊಡೆಯುವಂತಹ ವಿಷಯವಲ್ಲ. ಅಂಥ ಪ್ರಯತ್ನ ನಾವು ಮಾಡಿ ವಿಫಲರಾಗಿದ್ದೀವಿ. ಇವತ್ತು ಆ ಪ್ರಯತ್ನ ಮಾಡಿ ವಿಫಲ ಆಗುವಷ್ಟು ಎನರ್ಜಿ ನನಗಿಲ್ಲ, ಸಮಯನೂ ಇಲ್ಲ, ಆ ಚೈತನ್ಯವೂ ಇಲ್ಲ. ಹಾಗೇ ಆಗುತ್ತೆ ಅಂತ ಹೇಳಿ ಯುವಕರು ಬಂದರೆ ಖಂಡಿತ ಮಾಡೋಣ ಅಂತ ಹೇಳಿದ್ದೀನಿ. ಬಟ್ ಎಲ್ರಿಗೂ ಬಂದಿದೆ. ಒಂದು ಉತ್ತಮವಾದ ಇದು ಬರಲಿ. ಸರ್ಕಾರ ಅನ್ನೋದು, ಆಡಳಿತ ಅನ್ನೋದು, ಈ ರಾಜಕಾರಣಿಗಳು ಅನ್ನೋದು, ಈ ನಾಯಕ ಅನ್ನೋ ಪದ ಬೇಡ. ನಾಯಕ ಇಲ್ಲ, ಈ ರಾಜಕಾರಣಿಗಳಿದ್ದಾರೆ. ಆ ರಾಜಕೀಯ ಮಾಡೋ ವ್ಯಕ್ತಿಗಳು ಬರಲಿ ಅನ್ನೋ ಇದಿದೆ. ಅವ್ರು ಸರಿ ಹೋದರೆ ಅಧಿಕಾರಿಗಳು ಸರಿ ಹೋಗ್ತಾರೆ. ಬಿಡಿ, ಅದರಲ್ಲಿ ಎಷ್ಟು ಹೇಳ್ತಾ ಹೋದ್ರು ಅದು ಮುಗಿಯಲ್ಲ. ಪದೇ ಹೇಳ್ತಾ ಹೋಗ್ತೀನಿ. ನಾನು ನೀವು ಸೇರಿ, ಜೊತೆಯಲ್ಲಿ ಸೇರಿ ಉತ್ತಮವಾದ ಇದನ್ನು ನಾವು ಹುಡುಕ್ತಾ ಹೋಗೋಣ. ನಮಸ್ಕಾರ.